Dear ಸ್ಟೂಡೆಂಟ್ಸ್, ಇದು ಬಹಳಷ್ಟು ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಫಾರ್ ದಿ SSLC ಸ್ಟೂಡೆಂಟ್ಸ್. ಆಲ್ರೆಡಿ ನೀವು ಪಾಸ್ ಆದವರಿಗಾಗಿ ಬಹಳಷ್ಟು ಮಹತ್ವ ಉಳ್ಳಂತ ಇನ್ಫಾರ್ಮೇಶನ್ ಇದು. ಯಾಕಂದ್ರೆ ಒಳ್ಳೆ ಸ್ಕೋರ್ ಮಾಡಿರ್ತಾರೆ, ಸೈನ್ಸ್ ಮಾಡ್ಬೇಕಾದ್ರೆ ಆದ್ರೆ ಸರ್ ನಮ್ ಹತ್ರ ದುಡ್ಡಿಲ್ಲ, ಫ್ರೀ ಎಜುಕೇಶನ್ ಅಂತೂ ಎಲ್ಲಿ ಇಲ್ಲ ಅಂತೇಳಿ ಈ ರೀತಿ ಕೇಳ್ತಿರ್ತೀರಿ. ಸೊ ಅದಕ್ಕಾಗಿ ಅದಾವ್ರಿ ಫ್ರೀ ಸೈನ್ಸ್ ಕಾಲೇಜಸ್ಗಳು ನಮ್ಮ ಕರ್ನಾಟಕದಲ್ಲಿ ಇದಾವೆ. ಏನು ₹1 ಕೂಡ ನೀವು ಕಟ್ಟೋದು ಅವಶ್ಯಕತೆ ಇಲ್ಲ. ಬಟ್ ಒಳ್ಳೆ ಸ್ಕೋರ್ ಆಗಿರ್ಬೇಕು. ಕಂಪ್ಲೀಟ್ ಆಗಿ ಫ್ರೀ ಎಜುಕೇಶನ್ ಕೊಡ್ತಾರೆ. ಅದು ಸೈನ್ಸ್ ರೀ. ಮಾಡಿ ಸ್ಟೂಡೆಂಟ್ಸ್, ಅದ್ರ ಬಗ್ಗೆ ಮಾಹಿತಿ ಕಂಪ್ಲೀಟ್ ಆಗಿ ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಸೊ ನಾವು ಆಲ್ರೆಡಿ ವರ್ಕ್ ಮಾಡ್ತಿರುವಂತದ್ದು ನಿಮ್ಗೆ ಗೊತ್ತಿದೆ ಆಸ್ ಅ ಮೊರಾಯ್ ಸ್ಕೂಲ್ ಟೀಚರ್ ಆಗಿ. ಓಕೆ. ಸೊ ನಾವು ವರ್ಕ್ ಮಾಡ್ತಿದ್ದೇವೆ. ಇವೆಲ್ಲ ಸ್ಕೂಲ್ಸ್ ಏನ್ ಬರ್ತಾವ ನೋಡ್ರಿ, ಮೊರಾಯ್ ಸ್ಕೂಲ್ಸ್ ಆಗಿರ್ಬೋದು, ರಾಣಿ ಚೆನ್ನಮ್ಮ ಸ್ಕೂಲ್ಸ್ ಆಗಿರ್ಬೋದು, ಎಲ್ಲ ಬರುವಂತದ್ದು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಯಲ್ಲಿ ಬರ್ತಾವೆ ಇದು. ಸೊ ಇದು ವೆಬ್ಸೈಟ್, ಇದು ನಮ್ಮ ಅಥೆಂಟಿಕ್ ಒಂದು ಅಫಿಷಿಯಲ್ ವೆಬ್ಸೈಟ್ ಇದು. ಸೊ ಇಲ್ಲಿ ಇದರಲ್ಲಿ ಯಾವ ರೀತಿ ನಮ್ಮಲ್ಲಿ ಸಿಕ್ಸ್ತ್ ಹಿಡ್ಕೊಂಡು ಇಂಗ್ಲಿಷ್ ಮೀಡಿಯಂ ಫ್ರೀ ಸ್ಕೂಲ್ಸ್ ಅದಾವ, ಅದೇ ರೀತಿ ಫ್ರೀ ಕಾಲೇಜಸ್ ಕೂಡ ಇದಾವೆ. ಅದು ಸೈನ್ಸ್ ಕಾಲೇಜಸ್ಗಳು. ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ನೋಡ್ರಿ. ಸೊ ಅದಕ್ಕೆ ನೀವು ಬೇಕಾದ್ರೆ ಈ ವೆಬ್ಸೈಟ್ ಭೇಟಿ ಕೊಡಬೇಕಾಗತ್ತಾ. ಕರ್ನಾಟಕ ವಸತಿ ಶಿಕ್ಷಣ ಸಂಘ KREIS.karnataka.gov.in ಈ ವೆಬ್ಸೈಟ್ ಭೇಟಿ ಕೊಡಿ. ಮೊಬೈಲ್ ಮೂಲಕ ಕೂಡ ಮಾಡ್ಕೋಬಹುದು, ಅದೇನಿಲ್ಲ ನೀವು ಕಂಪ್ಯೂಟರ್ ಸೆಂಟರ್ಗೆ ಹೋಗ್ಬೇಕಂತ ಏನಿರೋದಿಲ್ಲ. ಓಕೆ. ಸೊ ಇಲ್ಲಿ ಹೋದ ತಕ್ಷಣ ಕೆಳಗಡೆ ಬರ್ತೀರಿ. ಇಲ್ಲಿ 2026 ಸೇವೆಗಳು ಮತ್ತು ಯೋಜನೆಗಳು ಅಂತ ಏನಿದೆ ನೋಡ್ರಿ. ಇಲ್ಲಿ 2026-27ನೇ ಶೈಕ್ಷಣಿಕ ಸಾಲಿಗೆ ಪ್ರಥಮ PUC ದಾಖಲಾತಿ ಅಂತ ಮಾಹಿತಿ ಕೊಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಬರ್ತೈತಿ. 2026-27ನೇ ಶೈಕ್ಷಣಿಕ ಸಾಲಿಗೆ ಕ್ರೈಸ್ಟ್ ಕಾಲೇಜುಗಳ ಪ್ರಥಮ PUC ದಾಖಲಾತಿಗಾಗಿ ಆನ್ಲೈನ್ ಅರ್ಜಿ ಅಂತ ಇದೆ. ಸೊ ನೀವು ಅಪ್ಲಿಕೇಶನ್ ಹಾಕ್ಬೇಕಾಗತ್ತಾ ಆನ್ಲೈನ್ ಮೂಲಕ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲ ವಸತಿ ಕಾಲೇಜುಗಳ ಪಟ್ಟಿ ಯಾವ್ಯಾವ್ದು ಸರ್, ಯಾವ ಕಾಲೇಜ್ ಅದಾವ ನಮ್ಗೆ ಗೊತ್ತಾಗಬೇಕಲ್ಲ, ಅದನ್ನ ಮಾಹಿತಿ ಬೇಕಾದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ. ಸರ್ ಯಾವ ಕಾಲೇಜಸ್ಗಳು ಅದಾವ ಮತ್ತೆ ಎಲ್ಲೆಲ್ಲಿ ಅದಾವ ಅಂತೇಳಿ. ಆಮೇಲೆ ಅವ್ರ ರಿಸಲ್ಟ್ ಕೂಡ ನೋಡ್ಬೋದು ನೀವು. ಆಮೇಲೆ 2026-27ನೇ ಶೈಕ್ಷಣಿಕ ಸಾಲಿಗೆ ಪ್ರಥಮ PUC ದಾಖಲಾತಿಗಾಗಿ ಸುತ್ತೋಲೆ. ಸರ್ ಏನಿದೆ ಸುತ್ತೋಲೆ ಅದನ್ನ ನೋಡಿ. ಸೊ ಇವರು ಕ್ಲಿಕ್ ಮಾಡಿದ್ರೆ ಅದ್ರ ಬಗ್ಗೆ ಮಾಹಿತಿ ಬರುತ್ತೆ. ಆಲ್ರೆಡಿ ನಾನು ಕ್ಲಿಕ್ ಮಾಡಿಟ್ಟಿದ್ದೀನಿ. ಸೊ ಮೊದಲು ಅದನ್ನ ಏನು ಸುತ್ತೋಲೆಯನ್ನ ನೋಡೋಣ. ಏನಿದೆ ಸುತ್ತೋಲೆ ನೋಡಿದ ನಂತರ ಅದ್ರ ಬಗ್ಗೆ ಮುಂದಿನ ವಿಚಾರ ಮಾಡೋಣ. ನೋಡಿ 2026-27ನೇ ಶೈಕ್ಷಣಿಕ ಸಾಲಿಗೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದಡಿ ಕಾರ್ಯನಿರ್ವಹಿಸುತ್ತಿರುವ ವಸತಿ ಶಾಲಾ ಕಾಲೇಜುಗಳು ಪ್ರಥಮ PUC ದಾಖಲಾತಿಗಾಗಿ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಿ ದಾಖಲಾತಿ ಪ್ರಕ್ರಿಯೆಯನ್ನು ಕೈಗೊಳ್ಳಲು ಕುರಿತು ಅಂತ ಉಲ್ಲೇಖವನ್ನು ಕೂಡ ಕೊಟ್ಟಿದ್ದಾರೆ. ಏನ್ ಸರ್ ಅಂತಂದ್ರೆ, ನಮ್ಮಲ್ಲಿ ಉನ್ನತೀಕರಿಸಲಾಗಿರುವ ವಸತಿ ಶಾಲಾ ಪದವಿ ಪೂರ್ವ ಕಾಲೇಜುಗಳು ಅದಾವ ಪ್ರಥಮ PUC ದಲ್ಲಿ. ಅಲ್ಲಿ ಮೀಸಲಾತಿಗೆ ಅನುಗುಣವಾಗಿ ತಗೋತಾರೆ. ಯಾವುದೇ ಇರಲಿ ಅಲ್ಲಿ ರೋಸ್ಟ್ ವೈಸ್ ತಗೋತಾರೆ. ಪ್ರವೇಶಕ್ಕಾಗಿ ಕ್ರಮ ವಹಿಸಬೇಕಾಗಿರುತ್ತದೆ. 104 ವಸತಿ ಕಾಲೇಜುಗಳ ಪಟ್ಟಿಯನ್ನು ಲಗತ್ತಿಸಿದೆ. ಒಂದಲ್ಲ ಎರಡಲ್ಲ, ಟೋಟಲ್ 104 ಕಾಲೇಜಸ್ ಆರ್ ದೇರ್ ರೀ. ಸೊ ನಮ್ಮ ಕರ್ನಾಟಕದಲ್ಲಿ ಒಳ್ಳೆ ರಿಸಲ್ಟ್ಸ್ಗಳು ಬಂದಂತ ಕಾಲೇಜ್ಗಳು ಅದಾವ. ಸೊ ಆ ಕಾಲೇಜ್ಗಳ ಪಟ್ಟಿಯನ್ನು ಕೂಡ ಕೊಟ್ಟಿದ್ದಾರೆ. ಅದನ್ನ ನಾನು ತೋರಿಸ್ತೀನಿ ನಿಮಗೆ. ಇದಾದ ನಂತರ ಏನ್ ಜಿಲ್ಲಾ ಹಂತದಲ್ಲಿ 2026-27ನೇ ಶೈಕ್ಷಣಿಕ ಸಾಲಿಗೆ ವಸತಿ ಕಾಲೇಜು ಪ್ರಥಮ PUC ದಾಖಲಾತಿ ಅಭ್ಯರ್ಥಿಗಳನ್ನು ಆನ್ಲೈನ್ ಮೂಲಕ ಅರ್ಜಿಯನ್ನ ಆಹ್ವಾನಿಸಿದ್ದಾರೆ. ಜಿಲ್ಲಾ ಹಂತದಲ್ಲಿ ಆಯಾ ಡಿಸ್ಟ್ರಿಕ್ಟ್ ನಿಮ್ದು ಯಾವ ಡಿಸ್ಟ್ರಿಕ್ಟ್ ಇದೆ ಅದಕ್ಕೆ ಹಾಕ್ರಿ. ಸೊ ಅದಕ್ಕಾಗಿ ಸರ್ಕಾರದ ಆದೇಶಗಳ ಅನ್ವಯ ನಿಯಮಾನುಸಾರ ಕೆಳಕಂಡ ಸೂಚಿತ ಓಕೆ ವೇಳಾಪಟ್ಟಿಯನ್ನ ಒಂದು ಕೊಟ್ಟಿದ್ದಾರೆ. ಏನ್ ಸಹ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನ ಕೊಟ್ಟದ್ದು 23/4/2026 ಸ್ಟಾರ್ಟ್ ಆಗಿದೆ. ಆಮೇಲೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಕ್ಕೆ 29 ಇದೆ ರೀ. ಡಿಯರ್ ಸ್ಟೂಡೆಂಟ್ಸ್, ಬಹಳಷ್ಟು ಕಡಿಮೆ ಇದೆ. ಇವತ್ತು ವಿಡಿಯೋವನ್ನ ನೋಡಿದ ತಕ್ಷಣನೇ ಅಪ್ಲಿಕೇಶನ್ ಹಾಕ್ರಿ. ಆಮೇಲೆ ದಯವಿಟ್ಟು ಶೇರ್ ಮಾಡ್ರಿ. ವಿಡಿಯೋವನ್ನ ಶೇರ್ ಮಾಡ್ಲಿಲ್ಲ ಅಂದ್ರೆ ಮಾಹಿತಿ ತಿಳಿಸ್ರಪ್ಪ. ಸೊ ಹಿಂಗ ಫ್ರೀ ಕಾಲೇಜಸ್ ಅದಾವ ಕ್ರೈಸ್ದಲ್ಲಿ ಅಂತಾನೆ ಹೇಳ್ರಿ. ವಿಡಿಯೋನೇ ಶೇರ್ ಮಾಡು ಅಂತ ಹೇಳೋದಲ್ಲ. ಈ ಮಾಹಿತಿ ವಿಡಿಯೋ ಶೇರ್ ಮಾಡಿ ಅನ್ನೋ ಅರ್ಥ ಏನು? ಸೊ ಈ ಮಾಹಿತಿ ಅವರಿಗೆ ತಲುಪಲಿ ಅಂತೇಳಿ. ಅದಕ್ಕಾಗಿ ಅಟ್ಲೀಸ್ಟ್ ಫೋನ್ ಮೂಲಕ ಹೇಳ್ರಿ, ಮೆಸೇಜ್ ಮೂಲಕ ಹೇಳ್ರಿ ಫ್ರೀ ಕಾಲೇಜಸ್ ಅಂತೇಳಿ. ಅದಕ್ಕೆ 23ರಿಂದ ಸ್ಟಾರ್ಟ್ ಆಗ್ತಾ 29ಕ್ಕೆ ಲಾಸ್ಟ್ ಡೇ ಟು ಸಬ್ಮಿಟ್ ಅಪ್ಲಿಕೇಶನ್ ರೀ. ಸೊ 29/4/2026. ಇನ್ನ ಅದ್ರ ಬಂದಂತ ಅರ್ಜಿಗಳ ಪರಿಶೀಲನೆ ಮಾಡ್ತಾರ 30/4/2026. ಅದಾದ್ಮೇಲೆ ಮೊದಲ ಹಂತದ ಆಯ್ಕೆ ಪಟ್ಟಿಯನ್ನು ಕ್ವಿಕ್ ಹಚ್ಚಿಬಿಡ್ತಾರೆ 4/5/2026. ಮೊದಲ ಹಂತದ ಆಯ್ಕೆ ಪಟ್ಟಿ ಪ್ರಕಾರ ವಿದ್ಯಾರ್ಥಿಗಳ ಅಡ್ಮಿಷನ್ ತಗೋತಾರೆ 8/5/2026. ಇದಾದ ನಂತರ ಎರಡನೇ ಹಂತದ ಖಾಲಿ ಸ್ಥಾನಗಳು ಏನಾದ್ರು ಬರ್ಲಿಲ್ಲಪ್ಪ, ಕೆಲವೊಬ್ರು ಅಪ್ಲಿಕೇಶನ್ ಹಾಕಿರ್ತೀರಿ, ಬೇರೆ ಕಾಲೇಜ್ ತಗೋತೀರಿ, ಬರ್ಲಿಕ್ಕೆ ಆಗಲ್ಲ ಅಂತ ಉಳಿದ ಸ್ಥಾನಗಳಿಗೆ ಇನ್ನೊಂದು ಲಿಸ್ಟ್ ಬಿಡ್ತಾರೆ, ಸೆಕೆಂಡ್ ಲಿಸ್ಟ್. ಅದನ್ನ 8/5/2026 ಅಂತ ಬಿಡ್ತಾರೆ. ಆಮೇಲೆ ಅಲ್ಲಿ ಪ್ರಕಟಣೆ ಮಾಡೋದು ಅಡ್ಮಿಷನ್ ಆಯ್ತು. ಮೊದಲ ಹಂತದ ಆಯ್ಕೆ ಆದ ನಂತರ ಎರಡನೇ ಹಂತದ ಖಾಲಿ ಸ್ಥಳ ಲಿಸ್ಟ್ ಬಿಡ್ತಾರೆ 12/5/2026. ಅದಾದ ನಂತರ ವಿದ್ಯಾರ್ಥಿಗಳ ಪ್ರವೇಶಾತಿಗೆ 19ನೇ ತಾರೀಕು ಅವಕಾಶ ಕೊಡ್ತಾರೆ ಅಡ್ಮಿಷನ್ ಮಾಡ್ಕೋಬಹುದು. ಇದಾದ್ರೂ ಕೂಡ ಮತ್ತೆ ಏನಾದ್ರು ಕೆಲವು ವಿದ್ಯಾರ್ಥಿಗಳು ಮತ್ತೆ ಬೇಕು ಅನ್ಸಿದ್ರೆ ಮೂರನೇ ಹಂತದ ಒಂದು ಆಯ್ಕೆ ಪಟ್ಟಿಯನ್ನ 22/5/2026 ಅಂತ ಬಿಡ್ತಾರೆ. ಸೊ ಅದಕ್ಕೆ ವಿದ್ಯಾರ್ಥಿ ಪ್ರವೇಶಾತಿಯನ್ನು 27ನೇ ತಾರೀಕು ಮಾಡಿಸಿ ಆ ತಿಂಗಳು 5ನೇ ತಿಂಗಳು ಏನಿದೆ ಎಲ್ಲವನ್ನು ಮುಗಿಸ್ಬಿಡ್ತಾರೆ. ಇನ್ನ ಕಾಲೇಜುಗಳ ಪ್ರಥಮ ತರಗತಿ 29/5/2026 ಸ್ಟಾರ್ಟ್ ಆಗ್ತದೆ. ಆಲ್ಮೋಸ್ಟ್ ಈ 1 ತಿಂಗಳಲ್ಲಿ ಎಲ್ಲ ಪ್ರೊಸೆಸ್ ಮುಗಿಸಿ
ಕಾಲೇಜ್ ಅಂತೂ ಸ್ಟಾರ್ಟ್ ಆಗುತ್ತೆ. ಡೇಟ್ ಅಂತೂ ಗೊತ್ತಿದೆ 29ಕ್ಕೆ ಎಲ್ಲ ಸ್ಕೂಲ್ಸ್ ಅಂಡ್ ಕಾಲೇಜ್ ಸ್ಟಾರ್ಟ್ ಆಗ್ತವೆ. ಅದನ್ನ ಕಾಲೇಜ್ ಸ್ಟಾರ್ಟ್ ಆಗ್ತವೆ. ಓಕೆ. ಸೊ ಇದು ಕೇಂದ್ರ ಕಚೇರಿಯಿಂದ ಆನ್‌ಲೈನ್ ಮೂಲಕ ಅರ್ಜಿ ವಹಿಸುವ ಸಂಬಂಧ ಆನ್‌ಲೈನ್ ಮೂಲಕ ಅರ್ಜಿಯನ್ನು ಸಂಸ್ಥೆಯ ಅಧಿಕೃತ ವೆಬ್‌ಸೈಟ್ ಸಲ್ಲಿಸಲು ಸಲ್ಲಿಸಲು ಅವಕಾಶ ಕಲ್ಪಿಸಿಕೊಳ್ಳಲಾಗಿದೆ. ಆಯಾ ವಸತಿ ಕಾಲೇಜು ಮತ್ತು ಜಿಲ್ಲಾ ಹಂತದಲ್ಲಿ ಸೂಕ್ತ ಪ್ರಚಾರ ವ್ಯವಸ್ಥೆ ಹಾಗೂ ಅದಕ್ಕೆ ಪಬ್ಲಿಕ್ ಮಾಡ್ಬೇಕ್ರಿ. ಆಕ್ಚುಲಿ ನಮ್ಮ ಡ್ಯೂಟಿ ಅದು. ನಾವು ವರ್ಕಿಂಗ್ ಏನ್ ಮಾಡ್ತಿರ್ತೀವಲ್ಲ ಟೀಚರ್ಸ್‌ಗಳ್ದು, ನಾವು ಅಡ್ವರ್ಟೈಸ್‌ಮೆಂಟ್ ಮಾಡ್ಬೇಕು. ಸೊ ಎಲ್ಲ ಕಡೆ ಮಾಹಿತಿಯನ್ನ ಅದಕ್ಕಾಗಿ ಕೊಡ್ತಾ ಇದ್ದೇವೆ. ಸೊ ವೇಳಾಪಟ್ಟಿಯನ್ನು ಕ್ರಮವಹಿಸಬೇಕಂತ ಹೇಳ್ತಿದ್ದಾರೆ. ಹ್ಮ್. ಸೊ ಚಾಲ್ತಿಯಲ್ಲಿರುವ ಮೀಸಲಾತಿ ಅನ್ವಯ ನಿಯಮಾನುಸಾರ ಉಲ್ಲೇಖ 1 ಸರ್ಕಾರ ನಿರ್ದೇಶಿಸಿದಂತೆ ಈ ಸದ್ಯ ಏನ್ ಚಾಲ್ತಿ ಇದೆ ಅದ್ರ ಪ್ರಕಾರನೇ ಇದು ಮಾಡ್ತಾರ. ದಾಖಲಾತಿ ಪ್ರಕ್ರಿಯೆಯನ್ನ ಜಿಲ್ಲಾ ಹಂತದಲ್ಲಿ ಅಗತ್ಯ ಕ್ರಮ ವಹಿಸಲು ಸೂಚಿಸಿದೆ ಅಂತ ಹೇಳ್ತಿದ್ದಾರೆ. ಸೀಟು ಹಂಚಿಕೆ ಆಗ್ಬೇಕಾದ್ರೆ ನೋಡ್ರಿ ವಸತಿ ಕಾಲೇಜುಗಳಲ್ಲಿ ಶೇಕಡ 100ರಷ್ಟು ಸ್ಥಳಗಳಲ್ಲಿ ಆಯಾ ಜಿಲ್ಲೆಯ ಸ್ಥಳೀಯ ಲೋಕಲ್ ಅಭ್ಯರ್ಥಿಗಳಿಗೆ ವರ್ಗವಾರು ನೋಡ್ರಿ. ಸೊ 100% ದಲ್ಲಿ 75% ಅಷ್ಟು ಅದೇ ಡಿಸ್ಟ್ರಿಕ್ಟ್‌ದವ್ರು ಇರ್ಬೇಕು. ಇನ್ನು 25 ಸೀಟ್ಸ್ ಇರ್ತಾವ ಬೇರೆ ಡಿಸ್ಟ್ರಿಕ್ಟ್‌ದವ್ರಿಗೆ ಅವಕಾಶ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಒಂದು. ಇನ್ನ ಶೇಕಡ 50ರಷ್ಟು ಸ್ಥಾನವನ್ನು ಕ್ರೈಸ್ತ ವಿದ್ಯಾರ್ಥಿಗಳಿಗೆ ಮೀಸಲಿರಿಸಲು ನಮ್ಮ ಸ್ಕೂಲ್‌ದಲ್ಲೇ ಕಲಿತಿರ್ತಾರೆ. ಆ ಮಕ್ಕಳಿಗೆ ಅನುಕೂಲ ಆಗಲಿ ಅಂತೇಳಿ 50% ಪ್ಲೇಸಸ್ ಎಲ್ಲವೂ ನಮ್ಮ ಮೊರಾರ್ಜಿ ಸ್ಕೂಲ್, ಕಿತ್ತೂರಾಣಿ ಸ್ಕೂಲ್ಸಲ್ಲಿ ಕಲಿತಂತ ವಿದ್ಯಾರ್ಥಿಗಳಿಗೆ ರಿಸರ್ವ್ ಇರ್ತವೆ. ಇನ್ನು 50% ಬೇರೆ ಬೇರೆ ಎಲ್ಲ ಕಾಲೇಜಸ್‌ಗಳಲ್ಲಿ ಕಲಿತಂತ ವಿದ್ಯಾರ್ಥಿಗಳ ಅನುಕೂಲ. 50 ಸಾಕಲ್ರಿ. 80 ಇರ್ತಾವ. 40 ಇವ್ರಿಗೆ ಹೋದ್ರು ಕೂಡ 40 ಸೀಟ್ಸ್ ನಿಮಗಿರ್ತಾವ. ಏನೂ ತೊಂದ್ರೆ ಇಲ್ಲ. ಮೆರಿಟ್ ಕಮ್ ಮೀಸಲಾತಿ ವಿದ್ಯಾರ್ಥಿಗಳ ಆದ್ಯತೆ ಆಧಾರದ ಮೇಲೆ ದಾಖಲಾತಿ ನೀಡ್ತಾರೆ. ಅದಾದ ನಂತರ ಆನ್‌ಲೈನ್ ಮೂಲಕ ಕ್ರೈಸ್ ಸಂಸ್ಥೆಯ ವೆಬ್‌ಸೈಟ್‌ಗೆ ಇಲ್ಲಿ ಭೇಟಿ ಕೊಡ್ರಿ. https://kannadaga.gov.in ದಲ್ಲಿ ಸೊ ಕರೆಕ್ಟ್ ಟೈಮ್ ಒಳಗಡೆ ಅಪ್ಲಿಕೇಶನ್ ಹಾಕ್ರಿ. ಓಕೆ. ವಿದ್ಯಾರ್ಥಿಗಳು ಆನ್‌ಲೈನ್ ಅರ್ಜಿ ಡೌನ್‌ಲೋಡ್ ಮಾಡಿ ತಮ್ಮ ಬಳಿ ಇಟ್ಕೋಬೇಕು. ಅಪ್ಲಿಕೇಶನ್ ಹಾಕಿದ ತಕ್ಷಣ ಡೌನ್‌ಲೋಡ್ ಮಾಡಿ ಪ್ರಿಂಟೌಟ್ ತಗೊಂಡು ಹಾರ್ಡ್ ಕಾಪಿ ಇಟ್ಕೊಳ್ರಿ. ಓಕೆ. ಏನ್ ಸರ್ ಏನೇನು ಡಾಕ್ಯುಮೆಂಟ್ಸ್ ಕೊಡ್ಬೇಕು ಅಂತಂದ್ರೆ, ಮೀಸಲಾತಿಗೆ ಸಂಬಂಧಿಸಿದಂತೆ ಜಾತಿ ಆದಾಯ ಪ್ರಮಾಣ ಮೂಲ ಪತ್ರವನ್ನು ತರಬೇಕಾಗತ್ತ, ಆಧಾರ ನಕಲು ಪ್ರತಿ ಕೊಡ್ಬೇಕಾಗತ್ತ, ಗ್ರಾಮೀಣ ನಗರ ಪ್ರದೇಶ ಶಾಲೆಯಿಂದ ಪಡೆಯಲಾದ ವ್ಯಾಸಂಗ ಪ್ರಮಾಣ ಪತ್ರ ಅಥವಾ ದೃಢೀಕರಣ ಪ್ರತಿ ತರಬೇಕಾಗತ್ತ, ಎಸ್ಎಸ್ಎಲ್ಸಿ ಅಂಕಪಟ್ಟಿಯನ್ನ ತರಬೇಕಾಗತ್ತ, ಮೂಲ ಪ್ರತಿ ಮೊದಲು ನಡೀತಾ, ಇನ್ನು ಮೂಲ ಪ್ರತಿ ಬರ್ಬೇಕಾದ್ರೆ ಲೇಟ್ ಆಗತ್ತ. ಸೊ ಅದೇ ನಡೀತಾ. ಏನು ನಿಮ್ ಸ್ಕೂಲ್ದಿಂದ ಅದಕ್ಕ ಪ್ರಿಂಟೌಟ್ ತಗೊಂಡು ಅದು ನಿಮ್ ಸ್ಕೂಲ್‌ದಲ್ಲಿ ಸಹಿ ತಗೊಂಡು ಪ್ರಿನ್ಸಿಪಾಲ್‌ದಿಂದ ಸಹಿ ತಗೊಂಡು ಬರ್ರಿ ನಡೀತದೆ. ಏನ್ ತೊಂದ್ರೆ ಇಲ್ಲ. ಇನ್ನ ಇನ್ನಂತರ ಏನೇನು ವಿಶೇಷ ವರ್ಗದವ್ರು ಇದ್ದಾರೆ ಅದನ್ನ ದಾಖಲೆ ಏನಿದ್ರು ತಗೊಳ್ರಿ. ಸೊ ವಿಡೋ ಇರ್ತಾರ, ಅವ್ರ ತಂದೆ ತಾಯಿಯೋ, ಒಬ್ಬರೇ ಸಿಂಗಲ್ ಪೇರೆಂಟ್ ಅದಾವ, ಏನೇನ್ ದಾಖಲಾತಿ ಇದ್ರುನು ಎಲ್ಲಾನು ತಗೊಳ್ರಿ. ಇದಾದ ನಂತರ 2020-21ನೇ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗ ವಿದ್ಯಾರ್ಥಿಗಳಿಗೆ ಪದವಿ ಪೂರ್ವ ಶಿಕ್ಷಣಕ್ಕೆ ಅನುವು ಮಾಡಿಕೊಳ್ಳಲು ಒಟ್ಟು 31 ವಸತಿ ಶಾಲೆಗಳನ್ನ ಉನ್ನತೀಕರಿಸಲಾಗುವುದು ಎಂದು ಘೋಷಿಸಲಾಗಿದೆ. ಓಕೆ. 31 ಕಾಲೇಜುಗಳು ಹೌದ್ರಿ 2026 ಮತ್ತು 27ನೇ ಸಾಲಿನಲ್ಲಿ ಆಯವ್ಯಯ ಘೋಷಣೆಯ ರಾಜ್ಯದಲ್ಲಿ ಎಸ್ಎಸ್ಎಲ್ಸಿ ಹಂತದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮತ್ತು ಅಗತ್ಯ ಮೂಲಭೂತ ಸೌಕರ್ಯವನ್ನು ಹೊಂದಿರುವ 31 ವಸತಿ ಶಾಲೆಗಳನ್ನು ಆಯ್ಕೆ ಮಾಡಿ ಪದವಿ ಪೂರ್ವ ಕಾಲೇಜುಗಳನ್ನು ಉನ್ನತೀಕರಿಸಲು ಸರ್ಕಾರದಿಂದ ಅನುಮೋದನೆ ಪಡೆಯಲು ಕ್ರಮಿಸಲಾಗುತ್ತಿರುವ ಹಿನ್ನೆಲೆಯಲ್ಲಿ ಉನ್ನತೀಕರಿಸಲಾಗುತ್ತಿರುವ 31 ವಸತಿ ಶಾಲೆಗಳಲ್ಲಿ 2026-27ನೇ ಶೈಕ್ಷಣಿಕ ಸಾಲಿನ ಪ್ರಥಮ ಪಿಯುಸಿ ದಾಖಲಾತಿ ಪ್ರಕ್ರಿಯೆ ಕ್ರಮವಹಿಸಿ ವಿಜ್ಞಾನ ವಿಷಯದಲ್ಲಿ ನೇಮಾನುಸಾರ ದಾಖಲಾತಿ ಸೊ ಆಲ್ರೆಡಿ ನಮ್ಗೆ ಗೊತ್ತಿದೆ. ನಮಗೂ ಬಹಳಷ್ಟು ಖುಷಿ ಅನಿಸುತ್ತೆ ಅದು 31 ಕಾಲೇಜ್ ಅಪ್ಗ್ರೇಡ್ ಆಗಿದಾವೆ ಅಂತೇಳಿ. ಅದಕ್ಕಾಗಿ ಮತ್ತೆ 31 ಕಾಲೇಜ್‌ಗಳು ಅಡ್ಮಿಷನ್ ತಗೋತಾರ. ಅದನ್ನ ಕನ್ಸಿಡರ್ ಮಾಡೇ ತಗೋತಾರ. ಸೊ ಅದಕ್ಕಾಗಿ ಇದೊಂದು ಲಾಭ ಇದೆ. ಓಕೆ. ವಿದ್ಯಾರ್ಥಿಗಳು ಕೂಡ ಹೆಚ್ಚಿಗೆ ಕಾಲೇಜ್ ಸಿಕ್ಕಂಗಾಯ್ತು ಈ ವರ್ಷ. 2026-27ನೇ ಆಯವ್ಯಯ ಘೋಷಣೆಯಲ್ಲಿ ರಾಜ್ಯದ ಕಾಣಿಸುತ್ತಿರುವ ಪರಿಶಿಷ್ಟ ಜಾತಿ 2, ಪರಿಶಿಷ್ಟ ಪಂಗಡ 1, ಹಿಂದುಳಿದ ವರ್ಗಗಳ 1 ಸೇರಿದಂತೆ ಒಟ್ಟು 4 ಕ್ರೈಸ್ ವಸತಿ ಶಾಲೆಗಳನ್ನು ಕೆಸೆಟ್, ಜೆಡಬ್ಲ್ಯೂ, ಎನ್‌ಡಬ್ಲ್ಯೂಟಿ, ನೀಟ್ ಪರೀಕ್ಷೆಗಳಿಗೆ ಗುಣಮಟ್ಟದ ತರಬೇತಿ ನೀಡಲು ಸೆಂಟರ್ ಆಫ್ ಎಕ್ಸಲೆನ್ಸ್‌ಗಳನ್ನಾಗಿ ಉನ್ನತೀಕರಿಸಲಾಗುವುದು. ಆಲ್ರೆಡಿ ಮಾಡಿ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅವರು. ಸೊ ಯಾವ್ಯಾವಂತಂದ್ರೆ 2 ಪರಿಶಿಷ್ಟ ಜಾತಿ 2 ಸ್ಕೂಲ್ಸ್‌ಗಳು, ಆಮೇಲೆ 1 ಹಿಂದುಳಿದ ವರ್ಗಗಳ 1 ಸೇರಿದಂತೆ ಒಟ್ಟು 4 ಪರಿಶಿಷ್ಟ ಪಂಗಡದ ಓಕೆ. 2 ಹಿಂದುಳಿದ. ಸೊ ಪರಿಶಿಷ್ಟ ಜಾತಿ ಎಸ್‌ಸಿ 2, ಎಸ್‌ಟಿ 1 ಹೌದಾ? ಆಮೇಲೆ ಹಿಂದುಳಿದ ವರ್ಗಗಳು. ಅದು 1 ಟೋಟಲ್ 4 ಕಾಲೇಜ್ ವಸತಿ ಶಾಲೆಗಳನ್ನ ಸ್ಪೆಷಲಿ ಸಿಇಟಿ ಆಗಿರ್ಬೋದು, ಜೆಡಬ್ಲ್ಯೂ ಆಗಿರ್ಬೋದು, ನೀಟ್ ಪರೀಕ್ಷೆಗಳನ್ನ ತರಬೇತಿ ನಡೆಸಲಿಕ್ಕೆ ಸೆಂಟರ್ ಆಫ್ ಎಕ್ಸಲೆನ್ಸ್ ಆಗಿ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಆಲ್ರೆಡಿ. ಇದಾದ ನಂತರ ಸೆಂಟರ್ ಆಫ್ ಎಕ್ಸಲೆನ್ಸ್ ಆಯ್ಕೆ ಪ್ರಾರಂಭದ ಮುಂದಿನ ದಿನಗಳಲ್ಲಿ ತಿಳಿಸಲಾಗ್ತದೆ. ಯಾವಾಗ ಸ್ಟಾರ್ಟ್ ಆಗ್ತಾವೆ ಅದನ್ನೆಲ್ಲ ಮಾಹಿತಿ ಕೊಡ್ತಾರೆ. ಈಗ ಅನುಕೂಲ ಇದ್ದಾರೆ. ಬಹಳಷ್ಟು ಖುಷಿ ಇದೆ. ಸಿಇಟಿ, ಜೆಡಬ್ಲ್ಯೂ ಇದೆ, ಡಬ್ಲ್ಯೂಟಿ ಇವೆಲ್ಲ ಅನುಕೂಲ ಆಗುತ್ತೆ. ಇನ್ನು ಕ್ರೈಸ್ತ ಅಧೀನದಲ್ಲಿ ವಸತಿ ಕಾಲ ಅರ್ಹ ಅಭ್ಯರ್ಥಿಗಳು ಪೋಷಕರು ಅರ್ಜಿಯನ್ನು ಕೇವಲ ಆನ್‌ಲೈನ್ ಮೂಲಕ ಕ್ರೈಸ್ತ ಸಂಸ್ಥೆ ವೆಬ್‌ಸೈಟ್‌ನಲ್ಲಿ ನೀವು ಸಲ್ಲಿಸಬೇಕಂತ ಇಲ್ಲಿ ವೆಬ್‌ಸೈಟ್ ಇದೆ. ಸೊ ಡೇಟ್ ಇನ್ ಟೈಮ್‌ದಲ್ಲಿ ಅಪ್ಲಿಕೇಶನ್ ಹಾಕ್ರಿ. ಓಕೆ. ಏನಾದ್ರು ಬದಲಾವಣೆ ಇದ್ರೆ ನಾವು ತಿಳಿಸ್ತಾ ಇರ್ತೇವೆ ಅಂತ ಹೇಳ್ತಿದ್ದಾರೆ. ಸೊ ರೈಟ್. ಇದು ಆಗಿತ್ತು ಒಂದು ಸುತ್ತೋಲೆ. ಓಕೆ.
ಬಹಳಷ್ಟು ಇಂಪಾರ್ಟೆಂಟ್ ಮಾಹಿತಿ ದಯವಿಟ್ಟು ವಿಡಿಯೋನ ಶೇರ್ ಮಾಡ್ರಿ ಅಂತ ಹೇಳೋದು ಅದಕ್ಕೇನೆ. ಸರ್ ಇನ್ನೇನ್ ಸರ್ ಹೆಂಗೆ ಹಾಕ್ಬೇಕು? ಕಾಲೇಜಸ್ ಯಾವದಾವು ಇಲ್ಲಿದೆ ಲಿಸ್ಟು. ಸೊ ಯಾವ ಕಾಲೇಜಸ್ ಅದಾವು ಅನ್ನೋದನ್ನ ಟೋಟಲ್ ಒಂದು ಕಾಲೇಜ್‌ಗೆ 80 ಸೀಟ್ಸ್‌ಗಳು ಇರ್ತಾವು. ಪಿಸಿಎಂಬಿ ಫೋರ್ಟ್ ಇರ್ತೈತಿ, ಪಿಸಿಎಂಸಿ ಫೋರ್ಟ್ ಇರ್ತದೆ. ನಮ್ದು ಇಟ್ಕೊಳ್ರಿ. ಪಿಸಿಎಂಬಿ, ಪಿಸಿಎಂಸಿ 2. ಸೊ ಪಿಸಿಎಂಬಿದಲ್ಲಿ 40 ವಿದ್ಯಾರ್ಥಿನ ತಗೋತಾರೆ. ಪಿಸಿಎಂಸಿದಲ್ಲಿ 80 40 ತಗೋತಾರೆ. ಟೋಟಲ್ 80. ಸೊ ಎಲ್ಲವೂ ಅದಾವೆ. ಟೋಟಲ್ ಎಷ್ಟಿದಾವ್ರಿ? ಇಲ್ಲಿಗೆ 27 ಆಯ್ತು. ಎಲ್ಲಿ? 29 colleges are there in ಬೆಂಗಳೂರು ಡಿವಿಷನ್‌ದಲ್ಲಿ. ಓಕೆ. ಅಲ್ಲೇನೇ 29 ಆಯ್ತು. ಮೈಸೂರು ಡಿವಿಷನ್‌ದಲ್ಲಿ 27, ಬೆಳಗಾವಿ ಡಿವಿಷನ್‌ದಲ್ಲಿ 29, ಕಲಬುರಗಿ ಡಿವಿಷನ್‌ದಲ್ಲಿ ಎಲ್ಲ ಎಷ್ಟು 19 ಟೋಟಲ್. ಸೊ ಟೋಟಲ್ ಒಟ್ಟು ಸ್ಥಾನಗಳು 8,320 ವಿದ್ಯಾರ್ಥಿಗಳನ್ನ ಸೆಲೆಕ್ಟ್ ಮಾಡ್ಕೋತಾರೆ. 103 ಕಾಲೇಜಸ್ ಅಂತ ಅಂದ್ರಲ್ಲ. ಓಕೆ. 104 ಕಾಲೇಜಸ್‌ಗಳದಾವು. ಸೊ ಎಲ್ಲರ ಮಾಹಿತಿ ಇಲ್ಲಿದೆ. ಸರ್ ಅಪ್ಲಿಕೇಶನ್ ಹೆಂಗ್ ಆಗ್ಬೇಕು ಸರ್? ಆಲ್ರೆಡಿ ನಾವು ಹೇಳಿದೇವಿ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ರಿ ಅಂತೇಳಿ ಎಲ್ಲಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಯ್ತು. ಈ ರೀತಿ ಬರುತ್ತೆ. ಸೊ ಇಲ್ಲಿ ನಿಮ್ದು SATS ನಂಬರ್‌ನ ಹಾಕ್ಬೇಕಾಗತ್ತಾ. ಗೆಟ್ ಸ್ಯಾಟ್ಸ್ ಅಂತ ಅಂದ್ರೆ ಎಲ್ಲವೂ ಬರುತ್ತೆ. ಅಭ್ಯರ್ಥಿ ಹೆಸರು ಬರ್ತದೆ. ಡೇಟ್ ಆಫ್ ಹುಟ್ಟಿದ ದಿನಾಂಕವನ್ನು ಹಾಕ್ರಿ. ಸೊ ಇಲ್ಲಿ SATS ನಂಬರ್ ಹಾಕಿ ಡೇಟ್ ಆಫ್ ಬರ್ತ್ ಹಾಕ್ರಿ. ಸೊ ಇಲ್ಲಿ ಗೆಟ್ ಸ್ಯಾಟ್ಸ್ ಅಂತ ಎಲ್ಲ ಮಾಹಿತಿ ಬಂದ್ಬಿಡುತ್ತೆ. ನೀವು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಮುಂದೆ ಅನುಕೂಲ ಆಗುತ್ತೆ. ಏನೂ ತೊಂದರೆ ಇಲ್ಲ. ಸೊ ಒಂದು ಸಾಧ್ಯ ಆದ್ರೆ ನಾನು ಒಂದು ಅಪ್ಲಿಕೇಶನ್ ಕೂಡ ಹಾಕ್ತೀನಿ. ಇನ್ನೊಂದು ವಿಡಿಯೋದಲ್ಲಿ. ನಾ ಯಾರ್ದಾರ ಹಾಕ್ಬೇಕು ಅನ್ನೋರು ಇಷ್ಟ ಇದ್ರೆ ಮತ್ತು ಅವ್ರ ಮಾಹಿತಿಯನ್ನ ಪಬ್ಲಿಕ್ ಆಗುತ್ತಲ್ಲ, ಹಂಗೇನಾದ್ರು ಇದ್ರೆ ಅವ್ರ ಒಪ್ಪಿಗೆ ತಗೊಂಡು ನಾನು ಹಾಕ್ಬೇಕಾಗತ್ತೆ. ಅದನ್ನ ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಓಕೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಬಹಳಷ್ಟು ಇಂಪಾರ್ಟೆಂಟ್ ವಿಡಿಯೋ ಇದು. ದಯವಿಟ್ಟು ಶೇರ್ ಮಾಡಿ. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆ ಸಂಘದ ಅಡಿಯಲ್ಲಿ ಬರುವಂತ 104 ಕಾಲೇಜು ಫ್ರೀ ಎಜುಕೇಶನ್ ರೀ. ಸೊ ಈ ಕೆಲಸವನ್ನು ಮಾಡ್ರಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಈ ನಮ್ಮ ವಿಡಿಯೋ, ನಮ್ಮ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆಗ್ತದೆ ಅಂತ ಅನ್ಕೊಂಡಿದ್ದೀನಿ. ಇದೇ ರೀತಿ ವಿಡಿಯೋ ನೋಡ್ತಾ ಇರಿ, ಮಾಹಿತಿಯನ್ನ ಶೇರ್ ಮಾಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ನೈಸ್ ಡೇ.